ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಕಿರಾತ ಕಟ್ಟು ಪ್ರದೀಪ್ ರಾಜ್ ಅವರ ನಿರ್ದೇಶನದಲ್ಲಿ ಆರ್.ಕೆ. ತೇಜಸ್ ಆ್ಯಂಡ್ ಯಶ್ ಶೆಟ್ಟಿ ಅವರ ಕಾಂಬಿನೇಷನ್ನ ಮೂವಿ. ಈ ಮೂವಿ ಹೇಗಿತ್ತು? ಕಿರಾತಕ ಮೂವಿ ಮಾಡಿದಂತಹ ಮೂಡಿನ ಈ ಮೂವಿ ಕೂಡ ಮಾಡುತ್ತಾ ಮೂವಿ ನೋಡಿ ನನಗೇನು ಅನ್ನಿಸ್ತು ಅನ್ನೋ ಒಂದು ಸಣ್ಣ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮೂವಿದು ಒನ್ ಲೈನ್ ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಅದೇನೆಂದರೆ ಕ್ಯಾಶುವಲ್ ನಾರ್ಮಲ್ ಲವ್ ಸ್ಟೋರಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಬಿಡಿಸಿ ಹೇಳ್ತೀನಿ, ಬೇಜಾರಾಗ್ಬಿಡಿ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅದೇ ಊರಲ್ಲಿ ಒಂದು ಹುಡುಗಿ ಇರ್ತಾಳೆ. ಹುಡುಗ ಕಾಲೇಜ್ಗೆ ಹೋಗೋವಾಗ ಒಂದು ಅಪ್ಸರ್ ಅಂತ ಹುಡುಗಿನ ನೋಡ್ತಾನೆ. ನೋಡಿದ ತಕ್ಷಣ ಲವ್ ಆಗುತ್ತೆ. ಹೋಗಿ ಪ್ರಪೋಸ್ ಮಾಡ್ತಾನೆ. ಸ್ಟಾರ್ಟಿಂಗು ಹುಡುಗಿ ಒಪ್ಪಲ್ಲ, ಅವಳು ಒಪ್ಪಿದ ಮೇಲೆ ಅವ್ರ ಮನೇಲಿ ಒಪ್ಪಲ್ಲ. ಇಬ್ಬರನ್ನು ಒಪ್ಪಿಸಿ ಲಾಸ್ಟ್ಗೆ ಮದುವೆ ಆಗ್ತಾನೆ. ಅಷ್ಟೇ, ಇಲ್ಲಿಗೆ ಶುಭಂ. ಏನು ಗುರು ಹಿಂಗೆ ಹೇಳ್ತಿದ್ಯಾ ಅಂದ್ಕೊತೀರಾ? ಈ ಥರ ಬೋರಿಂಗಾಗಿ ಯಾವುದೋ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ದಂಗೆ ಹೇಳ್ತಿದ್ದೀಯಲ್ಲ ಅನ್ನಿಸ್ತಿದ್ದಾನ. ಮೂವಿ ನೋಡುವಾಗ ನನಗೂ ಹಾಗೆ ಅನ್ನಿಸ್ತು. ಶುರುವಿಂದ ಕೊನೆವರೆಗೂ ನಾವು ಬೇರೊಂದು ಫಿಲಮ್ನಲ್ಲಿ ನೋಡಿರೋಂತಹ ಸೀನ್ಸ್ನ ಇಲ್ಲಿ ಮತ್ತಾರೋ ಸ್ವಲ್ಪ ಬದಲಾವಣೆ ಮಾಡಿ ಮಾಡ್ತಿದ್ದಾರೆ ಅನ್ನೋ ಅನ್ನಿಸುತ್ತೆ. ಇಡೀ ಈ ಮೂವಿಗೆ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಏನಂದರೆ ಅದು ಟೈಟಲ್ ಕಿರಾತಕ 2. ಕಿರಾತಕ ನೋಡಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ರಾಖಿ ಬಾಯ್ ಮಾಡಿದಂತಹ ಮೂವಿಯ ಸೀಕ್ವೆಲ್ನ ಬೇರೆಯವರು ಹೇಗೆ ಮಾಡಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಮೂವಿಗೆ ಹೋದೆ. ಆದರೆ ತುಂಬ ಬೇಜಾರಾಯಿತು. ಕೆಂಪೇಗೌಡ ಕೂಡ ಇದೇ ರೀತಿ ಆಯಿತು. ಕೆಂಪೇಗೌಡ 1 ನೋಡಿ ಕೆಂಪೇಗೌಡ 2 ಇನ್ನೂ ಏನಾದರೂ ಹೊಸತನ ಅಂದಿರ್ತಾರೆ ಅಂದ್ಕೊಂಡು ಹೋದರೆ ಅದು ಕೂಡ ಫ್ಲಾಪ್ ಆಯಿತು. ನನಗನ್ಸಿದ್ದು ಈ ಸೀಕ್ವೆಲ್ಗಳನ್ನು ಯಾರು ಪಾರ್ಟ್ 1ನಲ್ಲಿ ಮಾಡಿರ್ತಾರೋ ಅಥವಾ ಯಾರು ಹಿಟ್ ಮಾಡಿಕೊಟ್ಟಿರ್ತಾರೋ ಅವರೇ ಮಾಡಬೇಕು, ಇಲ್ಲ ಅಂದರೆ ಹೋಗೇನೆ ಅಂತ. ಇರಲಿ, ಇವಾಗ ಈ ಮೂವಿ ಬಗ್ಗೆ ಮಾತಾಡೋಣ. ಈ ಮೂವಿಲಿ ಹೀರೋಗಿಂತ ವಿಲನ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಕೊಡಬೇಕು. ಇಡೀ ಮೂವಿಯಲ್ಲಿ ಯಾವುದೇ ಒಂದೇ ಒಂದು ಕಾಮಿಡಿ ಕೂಡ ಪಂಚ್ ಆಗಲ್ಲ, ಪ್ರೇಕ್ಷಕರನ್ನ ನಗಿಸಲ್ಲ. ಇರಲಿ, ಇವಾಗ ಈ ಮೂವಿ ಬಗ್ಗೆ ಮಾತಾಡೋಣ. ಈ ಮೂವಿಲಿ ಹೀರೋಗಿಂತ ವಿಲನ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಕೊಡಬೇಕು. ಇಡೀ ಮೂವಿಯಲ್ಲಿ ಯಾವುದೇ ಒಂದೇ ಒಂದು ಕಾಮಿಡಿ ಕೂಡ ಪಂಚ್ ಆಗಲ್ಲ, ಪ್ರೇಕ್ಷಕರನ್ನ ನಗಿಸಲ್ಲ. ಇನ್ನೂ ನೋಡ್ಬೇಕಂತಲ್ಲಿ ಕಣ್ಣಲ್ಲಿ ಬೇಜಾರಿಗೆ ಒಂದೆರಡಲ್ಲಿ ನೀರು ಬಂದರೂ ಆಶ್ಚರ್ಯ ಏನಿಲ್ಲ. ಕಿರಾತಕ 1ನಲ್ಲಿ ಮಂಡ್ಯ ಶೈಲಿಯಲ್ಲಿ ಫೇಮಸ್ ಆಗಿದ್ದಂತಹ ಡೈಲಾಗ್ ಅಂತಮ್ಮ ಅನ್ನೋ ಡೈಲಾಗ್ ಬದಲು ಸ್ನೇಹಿತರೆ ಅಂತ ಬಳಸಿದ್ದಾರೆ. ಅದನ್ನು ಬಿಟ್ಟರೆ ಕಟ್ಕೊಳ್ತೀಯ ಅನ್ನೋ ಒಂದು ಡೈಲಾಗ್ ಕೂಡ ಮಜಾನೂ ಬರಲ್ಲ, ಇಷ್ಟನೂ ಆಗಲ್ಲ. ಅಷ್ಟು ಕೆಟ್ಟದಾಗಿ ಕೆಡಿಸಿಟ್ಟಿದ್ದಾರೆ. ಇನ್ನೂ ಹೇಳ್ತಾ ಹೋದ್ರೆ ಎಲ್ಲ ಮೈನಸ್ ಆಗ್ತಾನೆ ಹೋಗುತ್ತೆ. ಇಡೀ ಮೂವಿಯಲ್ಲಿ ನನಗಿಷ್ಟ ಆಗಿದ್ದು ಯಶ್ ಶೆಟ್ಟಿ ಅವರ ಒಂದು ಪರ್ಫಾರ್ಮೆನ್ಸು. ಅದನ್ನು ಬಿಟ್ಟರೆ ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲನೂ ಫ್ಲಾಪ್ ಗುರು. ಈ ಕಥೆಯಲ್ಲಿ ಏನಿದೆ ಅಂತೇಳಿ ಹುಡುಕಿ ನೋಡಿದ್ರು ಒಂದು ಪಾಸಿಟಿವ್ ಪಾಯಿಂಟ್ ಸಿಗಲ್ಲ. ಕಿರಾತಕ 1ನಲ್ಲಿ ಚಿಕ್ಕಣ್ಣ ಅವ್ರ ಕಾಂಬಿನೇಷನ್ನು ಮತ್ತು ಯಶ್ ಅವ್ರದ್ದು, ಅವರ ಫ್ಯಾಮಿಲಿ, ಗ್ಯಾಂಗು, ತಾರಕಂದು ಒಂದು ಕ್ಯಾಮಿಯೋ ಎಲ್ಲನೂ ಹಿಟ್ಟಾಗಿತ್ತು. ಈ ಫಿಲಮಲ್ಲಿ ಏನೂ ಇಲ್ಲ. ತಾರಾ ಮೇಡಮ್ ಬದಲಾಗಿ ಇದರಲ್ಲಿ ಸುಧಾರಾಣಿ ಅವರು ಬರ್ತಾರೆ. ಅಕ್ಕ ತಮ್ಮನ ಬಾಂಧವ್ಯ, ಅಲ್ಲಿ ಅಮ್ಮ ಮಗನ ಬಾಂಧವ್ಯ ಥರನೇ ಇಲ್ಲಿ ಅಕ್ಕ ತಮ್ಮನ ಬಾಂಧವ್ಯ ತೋರಿಸ್ತಾ ಹೋಗ್ತಾರೆ. ಅದು ಯಾವುದೂ ಒಂದು ಪರ್ಟಿಕ್ಯುಲರಾಗಿ ಇಂಪ್ಯಾಕ್ಟೇ ಮಾಡಲ್ಲ. ಅದು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೋ ಹೋಗೋ ಒಂದು ಮೂವಿಲಿ ಸುಮ್ಮನೆ ಒಂದು ಬಸ್ಸಲ್ಲಿ ಕೂತ್ಕೊಂಡು ಏನೋ ಒಂದು ಹೋಗ್ತಾ ಇದ್ದೀವಿ ನಾನು, ನಮಗೂ ಬೇರೆ ಆಪ್ಷನ್ ಇಲ್ಲ, ನಮಗೂ ಇದು ಬಿಟ್ಟರೆ ಇನ್ನೊಂದು ನಿಮಗೆ ತೋರ್ಸೋಕೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ ಅಂತನೂ ಮಾಡಿದ್ದಾರೆ ಅನ್ನೋ ಒಂದು ಫೀಲಲ್ಲಿದೆ. ಒಟ್ಟಲ್ಲಿ ತುಂಬಾ ಬೇಜಾರಾಯಿತು ಫಿಲಮ್ ನೋಡುವಾಗ. ಮತ್ತು ಈ ಮೂವಿನ ಮಲ್ಟಿ ಲ್ಯಾಂಗ್ವೇಜಲ್ಲಿ ಬೇರೆ ರಿಲೀಸ್ ಮಾಡ್ತಿದ್ದಾರೆ. ಅದನ್ನು ಇನ್ನೂ ಏನೇನು ಮಾಡ್ತಿದ್ದಾರೋ ಕಾದು ನೋಡಬೇಕು. ಅದು ಏನಾಗುತ್ತೆ ಅನ್ನೋದು ನೋಡ್ಬೇಕು. ಯಾಕಂದರೆ ಈ ಥರ ಫಿಲಮ್ಗಳನ್ನು ಅಲ್ಲಿಗೆ ತೊಗೊಂಡೋದ್ಮೇಲೆ ನಮ್ಮ ಬ್ರ್ಯಾಂಡ್ ಇರುತ್ತೆ. ಕನ್ನಡ ಫಿಲಮ್ ಇಂಡಸ್ಟ್ರಿದೊಂದು ಬ್ರ್ಯಾಂಡ್ ಅಂತ ಈಗ ಟ್ರೆಂಡ್ ಸೆಟ್ ಆಗಿದೆಯಲ್ಲ. ಕಿರಾತಕ 1ನಿಂದ ಅದು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲ ಬಿಡ್ರಿ. ಬಟ್ KGF, ಕಾಂತಾರ ಈ ಥರದ ಮೂವಿ ಕೊಟ್ಟ ಇಂಡಸ್ಟ್ರಿಗಳಲ್ಲಿ ಈ ಥರದ್ದು ಮೂವಿ, ಇದನ್ನು ಯಶ್ ಅವ್ರು ಮಾಡಬೇಕಾಗಿದ್ದಂತಹ ಮೂವಿನ ಇನ್ಯಾರೋ ಮಾಡ್ತಾಯಿದ್ದಾರೆ. ಈ ಥರದ ಮೂವಿ ಒಪ್ಕೊಂಡಿದ್ರ ಅನ್ನೋ ಫೀಲಲ್ಲಿ ಹೋಗ್ಬೋದು. ಅದು ಮುಂದೆ ನೋಡಬೇಕು ಅದರದ್ದು ಎಫೆಕ್ಟ್ ಹೇಗಿರುತ್ತೆ ಅಂತೇಳಿ. ಗ್ರ್ಯಾಂಡಾಗೇನು ರಿಲೀಸ್ ಆಗಲಿಲ್ಲ, ಯಾಕಂದರೆ ಯಶ್ ಅವ್ರ ಸಪೋರ್ಟ್ ಕೂಡ ಈ ಫಿಲಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು ಟೀಮ್ನವರು. ಇನ್ನು ಒಂದೇ ಒಂದು ಮಾತು, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಮತ್ತು ಪ್ರೇಕ್ಷಕನಾಗಿ ಹೊಸ್ದಾಗಿ ಬರುವಂತಹ ಡೈರೆಕ್ಟರ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಸಿನಿಮ್ಯಾಟೋಗ್ರಾಫರ್ಸ್ಗಳಿಗೆ, ಕ್ಯಾಮ್ರಾಮೆನ್ಸ್ಗಳಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟು. ನಿಮ್ಮನ್ನು ನಂಬಿ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿರ್ತಾರೆ, ಅವ್ರಿಗೆ ಲಾಭ ಆಗದೇ ಇದ್ರೂ ಪರವಾಗಿಲ್ಲ, ಬಟ್ ಅವ್ರಿಗೆ ಮೋಸ ಆಗೋ ಥರ ಫಿಲಮ್ ಮಾಡಿಬಿಡಿ. ಯಾಕಂದರೆ ಪ್ರೊಡ್ಯೂಸರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಹೋಗ್ತಾಯಿದೆ. ಬರ್ತಾರೆ, ಒಂದು ಫಿಲಮ್ ಮಾಡ್ತಾರೆ, ಏನೋ ನಂಬಿಕೆ ಇಟ್ಟು ಮಾಡಿರ್ತಾರೆ. ನಿಮಗೂ ಕೂಡ ಆಪ್ಷನ್ ಇದು, ಆಪರ್ಚುನಿಟಿನೂ ಆಗಿರುತ್ತೆ. ಒಬ್ಬ ಅನ್ನದಾತ ಸಿಕ್ಕಿದ್ದಾನೆ ಅಂದಾಗ ಅವ್ರ ಹೊಟ್ಟೆ ತುಂಬಿಸೋದಲ್ಲದೆ ಅವರಿಗೆ ಲಾಸ್ ಮಾಡ್ದೇ ಒಂದು ಫಿಲಮ್ನ ಎತ್ಕೊಂಡು ಹೋಗಬೇಕು. ಲೋ ಬಜೆಟ್ ಆಗಿರಲಿ, ಲೋ ಬಜೆಟ್ ಫಿಲಮ್ ಅಂದಷ್ಟಿಗೆ ಏನು ಎಲ್ಲ ಗ್ರ್ಯಾಂಡಾಗಿದ್ದರೆ ಅಷ್ಟೇ ಆಡಿಯನ್ಸ್ ನೋಡ್ತಾರೆ ಅನ್ನೋದಲ್ಲ. ಕತೆ ಚೆನ್ನಾಗಿದ್ದರೆ, ಕಂಟೆಂಟ್ ಇದ್ದರೆ
ಹೆಂಗಿದ್ರೂ ಫಿಲಮು ಎಷ್ಟೇ ಕಡಿಮೆ ದುಡ್ಡಲ್ಲಿ ಮಾಡಿದ್ರೂ ಜನ ನೋಡ್ತಾರೆ, ಪ್ರೇಕ್ಷಕರು ಒಪ್ತಾರೆ. ಓ ಆ ರೀತಿಯ ಆ ಒಂದು ಕ್ಯಾಟಗರಿ ಜನ ಕೂಡ ನಮ್ಮ ಇಂಡಸ್ಟ್ರೀಲಿ ಇದ್ದಾರೆ, ನೋಡ್ತಾರೆ, ಗೆಲ್ಲಿಸ್ತಾರೆ ಅಭಿಮಾನಿಗಳು, ಪ್ರೇಕ್ಷಕರು. ಸೊ ನೀವು ಮಾಡ್ತಾ ಇರೋ ಬಜೆಟಲ್ಲಿ ಯಾವ ರೀತಿಯಾಗಿ ಒಳ್ಳೆ ದಿ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಬೇಕು. ಹೊಸ್ದಾಗಿ ಏನೇ ಆರ್ಟಿಸ್ಟ್ಗಳಿಗೆ ಒಂದು ವ್ಯಾಲ್ಯೂಯೇಷನ್ ಸಿಗಬೇಕು ಅಥವಾ ದೊಡ್ಡದಾಗಿ ಬೆಳಿಬೇಕು ಅಂದಾಗ ಸಣ್ಣದರಲ್ಲಿ ಚಿಕ್ಕದಲ್ಲಿ ಚೊಕ್ಕದಾಗಿ ದೊಡ್ಡದಾಗಿ ಮಾಡಬೇಕು. ಅದನ್ನು ಆ ಒಂದು ಇಂಟೆನ್ಷನ್ ಇಡೀ ಫಿಲಮಲ್ಲಿ ಯಾರಿಂದನೂ ಕಾಣಲಿಲ್ಲ. ಇನ್ ಕೇಸ್ ಹೀರೋಯಿನ್ನಿಂದಾಗಲಿ ಈ ಫಿಲಮಲ್ಲಿರೋ ಕ್ಯಾಮ್ರಾಮ್ಯಾನ್ ಮ್ಯೂಸಿಷಿಯನಿಂದಾಗಲಿ ಅಥವಾ ಡೈರೆಕ್ಟರಿಂದಾಗಲಿ ಏನೋ ಸಿಕ್ಕೋರೆ ನಮಗೊಂದು ಆಪರ್ಚುನಿಟಿ ಸಿಕ್ಕೈತೆ ಮಾಡೋಣ ಅನ್ನೋ ಲೆಕ್ಕದಲ್ಲಿ ಫಿಲಮ್ ಮಾಡಿದ್ದಾರೆ ಅನ್ನಿಸ್ತು. ಸೊ ಇಷ್ಟು ಹೇಳ್ತಾ ಈ ಮೂವಿ ನೋಡ್ಕೊಂಡು ಬಂದಮೇಲೆ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಮೂವಿನ ನೋಡ್ಕೊಂಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.